ಮಾವಿನಕಾಯಿ ರಸಾಗೆ ನಮ್ಮಮ್ಮ ಮಾವಿನಕಾಯಿ ಹೆಚ್ಕೋತಾವ್ರೆ. ಮಾವಿನಕಾಯಿ ಸೀಸನ್, ರುಚಿ ರುಚಿ ಅಡುಗೆ ಮಾಡೋದಕ್ಕೆ ಒಂದು ರೀಸನ್. ಪೀಸ್ ಮಾವಿನಕಾಯಿ ಸೀಸನ್, ಮಾವಿನಕಾಯಿ ಸ್ಪೆಷಲ್ ಏನಾದರೂ ತೋರ್ಸೋಣ ಇವತ್ತು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇದನ್ನು ನಾನು ನಮ್ಮಮ್ಮಗೆ ಹೇಳ್ಕೊಡ್ತಾ ಇದ್ದೀನಿ. ನಮ್ಮಮ್ಮ ನನ್ನ ರೆಸಿಪಿನ ಕುಕ್ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಆಯ್ತಮ್ಮ, ನಿಮ್ಮದು ಸ್ಪಾನ್ಸರ್ ಬೈ ಅಂತ ಹಾಕೋತೀನಿ ಕೆಳಗಡೆ. ನಮ್ಮಮ್ಮ ವಿಡಿಯೋ ಆ್ಯಂಗಲ್ಲು ಸರಿಯಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಗೈಸ್. ಬನ್ನಿ ಇವತ್ತು ಮಾವಿನಕಾಯಿದು ಒಂದು ರೆಸಿಪಿ ತೋರಿಸ್ತೀನಿ. ನಾನು ಮೇನ್ ಇಂಗ್ರೀಡಿಯೆಂಟ್ಸ್ನ ಹೇಳ್ಬಿಡ್ತೀನಿ. ಅಫ್ಕೋರ್ಸ್ ಮಾವಿನಕಾಯಿ ಇದು ತೋತಾಪುರಿ ಮಾವಿನಕಾಯಿ. ಓಕೆ, ತೋತಾಪುರಿ ಮಾವಿನಕಾಯಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು, ಕೊತ್ತಂಬರಿ, ಕರಿಬೇವು, ಶುಂಠಿ ಆ್ಯಂಡ್ ಈ ಒಂದು ರಸಮ್ಮಿಗೆ, ಮಾವಿನಕಾಯಿ ರಸಮ್ಮಿಗೆ ಸ್ವಲ್ಪ ಬೇಳೆ ಹಾಕ್ತಾಯಿದ್ದೀವಿ ನಾವು. ಸೊ ಕಂಪ್ಲೀಟ್ ನೀರು ಥರ ಮಾಡ್ತಿಲ್ಲ, ಸ್ವಲ್ಪ ಬೇಳೆ ಹಾಕ್ತಾಯಿದ್ದೀವಿ. ಉಪ್ಪು, ಅರಿಶಿನ, ಒಗ್ಗರಣೆಗೆ ಆಮೇಲೆ ಏನು ಬೇಕೋ ಹೇಳ್ತೀನಿ. ಆ್ಯಕ್ಚುಲಿ ಇವಾಗ ಇದನ್ನು ಸ್ವಲ್ಪ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೋಬೇಕು. ಸೊ ಮಾವಿನಕಾಯಿ ರಸಮ್ನ ಮಾಡೋಣ ಬನ್ನಿ. ನಮ್ಮ ಅಪ್ಪಂಗೆ ಗೊತ್ತಿಲ್ಲ ಮಾವಿನಕಾಯಿ ರಸ ಅಂತ, ಹಂಗೆ ತಿನ್ನಿಸ್ಬಿಡೋದು ಇವತ್ತು. ನಮ್ಮ ಅಪ್ಪಂಗೆ ಹೇಳೋದೇ ಇಲ್ಲ ಮಾವಿನಕಾಯಿ ರಸ ಅಂತ, ಇಲ್ಲ ತಿನ್ನೋದಿಲ್ಲ ಅವರು. ಅದಕ್ಕೆ ನಾವು ಡೋ ಮಾಡಿಬಿಟ್ಟು ತಿನ್ನಿಸ್ಬಿಡ್ತೀವಿ ಇವತ್ತು. ಬರೀ ಗೈಸ್ ಮಾವಿನಕಾಯಿ ರಸ ಮಾಡೋಣ. ಮಾವಿನಕಾಯಿ ರಸಾಗೆ ನಮ್ಮಮ್ಮ ಮಾವಿನಕಾಯಿ ಹೆಚ್ಕೋತಾವ್ರೆ. ಒಂದು ಫುಲ್ ಮಾವಿನಕಾಯಿ ಆಗ್ತಾಯಿದೆಯಾ ಮಮ್ಮಿ? ಚಿಕ್ಕ ತೊಗೊಳ್ತಾ ಇದ್ದೀವಿ, ನಾವು ಮೂವರಲ್ವಾ, ತುಂಬ ದೊಡ್ಡದೇನಿಲ್ಲ. ನಮ್ಮ ಮನೇಲಿ ಪ್ರಾಬ್ಲಮ್ ಏನು ಅಂದರೆ ನಮ್ಮ ಅಪ್ಪಂಗೂ ನಮ್ಮ ಅಮ್ಮಂಗೂ ಹುಳಿ ಇಷ್ಟ ಇಲ್ಲ, ನನಗೆ ಹುಳಿ ಇಷ್ಟ. ನಮಗೆ ಖಾರ ಇಷ್ಟ, ಅಪ್ಪಗೆ ಸಪ್ಪೆ ಇಷ್ಟ, ನಿನಗೆ ಹುಳಿ ಇಷ್ಟ. ಉಪ್ಪು ಹುಳಿ ಖಾರ ಇದ್ದೀವಿ ಮನೇಲಿ ಅಂತ ಆಯಿತು. ಸ್ವೀಟ್ ಓಕೆ ಓಕೆ ಎಲ್ಲ ಅಷ್ಟೇ ಅಷ್ಟೇ. ಸ್ವೀಟ್ ಓಕೆ ಓಕೆ, ಬಟ್ ಉಪ್ಪು ಹುಳಿ ಖಾರ ಒಬ್ರೊಬ್ರು ಒಂದೊಂದು ಥರ ಇದ್ದೀವಿ. ಹೌದು. ತೋತಾಪುರಿ ಅಷ್ಟೊಂದು ಹುಳಿ ಬರಲ್ಲ ಅಲ್ವಾ ಮಮ್ಮಿ? ಬೇಯಿಸಿದಷ್ಟು ನಾವು ಒಂಚೂರು ಕಟ್ ಮಾಡ್ಕೊಡ್ತೀನಿ ಅಣ್ಣ. ಗಮ್ ಅಂತದೆ, ಬಾಯಲ್ಲಿ ನೀರು ಬರ್ತದೆ ಮಾವಿನಕಾಯಿ ನೋಡಿದ್ರೆ. ಹಾಂ 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 ಮಜಾ ಆಗಯ. ಇದನ್ನ ತೊಳೆದು ಬಿಟ್ಟು ಅರಿಶಿನ ಹಾಕಿ, ನೀರು ಹಾಕಿ, ಮಾವಿನಕಾಯಿ, ಮೆಣಸಿನಕಾಯಿ ಹಾಕಿ, ಉಪ್ಪನ್ನು ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಹೊಂದ್ಕೊಳ್ಳುತ್ತೆ. ಹಾಕ್ಬಿಟ್ಟು ಕೂಗಿಸ್ತೀನಿ, ಶುಂಠಿನೂ ಹಾಕ್ತೀನಿ. ಆಮೇಲೆ ಕರಿಬೇವು, ಕೊತ್ತಂಬರಿ, ಸಾಸಿವೆ ಅದೆಲ್ಲ ಆಮೇಲೆ ಒಗ್ಗರಣೆ. ಈಗ ಕುಕ್ಕರ್ಗೆ ಏನೇನು ಹಾಕ್ತೀವಿ ಹೇಳು ನೀನು. ಹಂಗೆ ಹೇಳ್ಬಿಟ್ರೆ ಜನಕ್ಕೆ ಕನ್ಫ್ಯೂಷನ್ ಆಗೋಗುತ್ತೆ. ಇವಾಗ ಕುಕ್ಕರ್ಗೆ ಬೇಳೆ. ಎಷ್ಟು ಬೇಳೆ? ಒಂದು ಪುಟ್ಟು ಒಂದು ಹೊತ್ತಿಗೆ ನಾನು ಮಾಡ್ತಾ ಇರೋದು ಪುಟ್ಟು ಬೌಲ್, ಅಂದರೆ ಒಂದೇ ಒಂದು ಸೌಟು ಅಂದ್ಕೊಳ್ಳಿ. ಓಕೆ, ನಿಮಗೆ ಈ ಬೇಳೆ ಬೇಡ ಅಂದರೆ ನಾರ್ಮಲ್ ಬೇಳೆನೂ ಯೂಸ್ ಮಾಡ್ಬೋದು. ಅವ್ರ ಬೇಳೆ ನಿಮ್ಮ ಚಾಯ್ಸ್. ಒಂದು ಮಾವಿನಕಾಯಿ ಹಾಕಿದ್ದೀನಿ, ಹಸಿಮೆಣಸಿನಕಾಯಿ. 4 ಮೆಣಸಿನಕಾಯಿ ಏನಕ್ಕೆ ಹಾಕಿದ್ದೀನಿ ಅಂದರೆ ಹುಳಿ ಇರುತ್ತಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ, ತೊಳೆದ್ಬಿಟ್ಟು ಅರಿಶಿನ, ನೀರು ಹಾಕಿ ಕೂಗಿಸ್ತೀನಿ. ಶುಂಠಿ 1 ಇಂಚು ಶುಂಠಿ. ನಮ್ಮಮ್ಮಂಗೆ ಒಂದು ಎಲೆಕ್ಟ್ರಿಕ್ ಸ್ಟವ್ ತಗೊಂಡ್ಬಿಟ್ರೆ ಆರಾಮಾಗಿ ಇಲ್ಲಿ ಫ್ಯಾನ್ ಅಡಿ ಕೂತ್ಕೊಂಡು ಇಲ್ಲೇ ಅಡುಗೆ ಮಾಡ್ಬಿಡ್ತಾರೆ. ಸುಂದರವೆಲ್ಲ ಯಾಕೆ ಆಸೆ ಹುಡ್ಸ್ತೀಯ? ಇಲ್ಲೇ ಕೂತ್ಕೊಂಡು ಅಡುಗೆ ಮಾಡ್ಬಿಡ್ಬೋದು ಎಲೆಕ್ಟ್ರಿಕ್ ಸ್ಟವಲ್ಲಿ. ಕಿಚನ್ ಒಳಗೆ ಹೋಗಿ ಬಿಸಿಲಿ ಹಬೇಲಿ ಏನೂ ಇಲ್ಲ, ಮಾಡಂಗಿಲ್ಲ. ಗ್ಯಾಸ್ಗೆ ಎಷ್ಟಾಗುತ್ತೆ ದುಡ್ಡು? ಒಂದು 3ರಿಂದ 4 ಸಾವಿರ. 950 ರೂಪಾಯಿ ಆಗುತ್ತೆ ಒಂದು ಸಿಲಿಂಡರ್. ಒಂದು ಎಲೆಕ್ಟ್ರಿಕ್ ಸ್ಟವ್ 3ರಿಂದ 4 ಸಾವಿರ. ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಎಷ್ಟು ಅಡುಗೆ ಮಾಡ್ಬಿಡ್ತೀವಮ್ಮ. ಅದೇ ಡಿಪೆಂಡ್. ಏನದು 10 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಅಷ್ಟೇ ಇದು 10 ನಿಮಿಷ ಫಾಸ್ಟ್. ಸ್ವಲ್ಪ ತೊಳೆದು ಬಿಟ್ಟು ಉಪ್ಪು, ಅರಿಶಿನ ಹಾಕೊಂಡು, ನೀರು ಹಾಕೊಂಡು ಕೂಗ್ಸಿ 1 ವಿಸಿಲ್ ಕೂಗಿಸ್ತೀನಿ ಸಾಕು. ಯಾಕಂದ್ರೆ ನನ್ನ ಬೇಳೆ ಕೆಪಾಸಿಟಿ ಸ್ವಲ್ಪ ಇರೋದ್ರಿಂದ. ಇಲ್ಲ ನಿಮ್ಮ ಬೇಳೆ ದಪ್ಪ ಇದೆ, ಶಿವಲಿಂಗ ಬೇಳೆ ಆ ಥರ ಬಂತು ಅಂದರೆ 2 ಸಲ ಕೂಗಿಸ್ಕೊಳ್ಳಿ. ಬೇಳೆ ಕಾಣಲೇಬಾರ್ದು. ಸ್ಮ್ಯಾಶಿಂಗ್, ಫುಲ್ ಸ್ಮ್ಯಾಶಿಂಗ್ ಇವಾಗ ನಮ್ಮದು. ಉಪ್ಪು ಹಾಕಿ ಇವಾಗ ಇದನ್ನು ಬೇಕಿಡುವ. ಓಕೆ, ಕುಕ್ಕರ್ ಒಂದು ವಿಸಿಲ್ ಹೊಡ್ಕೊಂಬನ್ನಿ, ಸಿಗೋಣ. ಇದು ಕಂಪ್ಲೀಟ್ಲಿ ಬೆಂದಿದೆ, ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದನ್ನು ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಕು. ಬೇಳೆ ನೀರನ್ನ ಬಸ್ತಿಟ್ಕೊಂಡಿದ್ದೀನಿ, ಮ್ಯಾಶ್ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡ್ರೆ ಕ್ಲೀನಾಗಿ ನೋಡಿ ತುಂಬ ಚೆನ್ನಾಗಿ ಬೆಂದೋಗಿದೆ. ಹಿಂಗಂದರೆ ಸಾಕು ನೋಡಿ. ಮನೆಯೆಲ್ಲ ಗಮ್ಮಂತಿತ್ತು ವಿಸಿಲ್ ಹೊಡೆದಾಗ. ಐ ಆಮ್ ಎಕ್ಸೈಟೆಡ್ ಟು ಟ್ರೈ ದಿಸ್. ತುಂಬ ಬೇಗ ಆಗುತ್ತೆ, ಸಖತ್ತಾಗಿರುತ್ತೆ. ನನ್ನ ರೆಸಿಪಿ ಎಲ್ಲ ಚೆನ್ನಾಗಿರಬೇಕು. ನಮ್ಮ ಆಯಿತು, ದೇವರೊಳಗೆ ಫುಲ್ ನುಣ್ಣಗೆ ಸ್ಮ್ಯಾಶಿಂಗ್. ಮಾವಿನಕಾಯಿ ಅಡ್ರೆಸ್ಸು ಗೂಗಲ್ ಮ್ಯಾಪ್ ಹಾಕಿದ್ರು ಅಡ್ರೆಸ್ ಗೊತ್ತಾಗಬಾರ್ದು. ಒಗ್ಗರಣೆ ಹಾಕೋಣ. ಫುಲ್ಲು ಸ್ಮ್ಯಾಶ್ ಆಗೋಯ್ತಿದ್ದು. ಒಗ್ಗರಣೆಗೆ ಎಣ್ಣೆ, ಅಡುಗೆ ಎಣ್ಣೆ ಹಾಕಿ ಗಾಯ್ಸ್, ಬೇರೆ ಎಣ್ಣೆ ಎಲ್ಲ ಹಾಕ್ಬಿಡಿ. ಅಡುಗೆ ಎಣ್ಣೆ ಮಾಮೂಲಿ ಹಿಂಗೆ ಒಗ್ಗರಣೆ
ಹಾಕೊಳ್ಳಿ. ನಿಮಗೆ ಆ್ಯಕ್ಚುಲಿ ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಕೋಬೋದು. ನಾನು ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಹಾಕೋತಾ ಇದ್ದೀನಿ ಇವಾಗ ಒಗ್ಗರಣೆಗೆ. ಇಷ್ಟು ಫಸ್ಟು. ಬೇಕಾದರೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೋದು, ಆದರೆ ನಾವು ಆ್ಯಡ್ ಮಾಡ್ಕೋತಿಲ್ಲ. ಬೇಕಾದವ್ರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಫ್ಲೇವರ್ ಸ್ವಲ್ಪ ಚೇಂಜಸ್ ಬಂದು ಬೆಳ್ಳುಳ್ಳಿ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೇಂಜ್ ಆಗ್ಬೋದು, ನೋಡ್ಕೊಳ್ಳಿ ನಿಮ್ಮ ಚಾಯ್ಸು. ಇಂಗು, ಇವಾಗ ಬೇಳೆ ಬೇಯಿಸ್ಕೊಂಡಿರೋದನ್ನ ಇದಕ್ಕೆ ಹುಯ್ದು ಬಿಡೋಣ. ಇದಕ್ಕೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಬೇಸ್ ಅದಕ್ಕೆ ಶಿಫ್ಟ್ ಮಾಡ್ಕೋತೀವಿ. ಇಲ್ಲ ಇದಕ್ಕೆ ಹುಯ್ದ್ಬಿಟ್ಟು ಪರವಾಗಿಲ್ಲ. ಹಾಕೋ ಪರವಾಗಿಲ್ಲ, ಹಾಕೋ ಅಷ್ಟೇ. ಬೇಯಬೇಕಾದ್ರೆ ನೀವು ಆಲ್ರೆಡಿ ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀರಾ. ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಇವಾಗ ಇದಕ್ಕೆ ರಸಂ ಪುಡಿ ಹಾಕಬೇಕು. ನೀವು ಮನೇಲಿ ಮಾಡ್ಕೊಂಡಿರೋದಾದ್ರೂ ಪರವಾಗಿಲ್ಲ, ನಿಮ್ದು ಇಲ್ಲ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ರಸಂ ಪುಡಿ. ನಮ್ಮದು MTR ರಸಂ ಪುಡಿ 1 ಸ್ಪೂನ್ ಹಾಕಿದ್ದೀವಿ. ಸೊ ಇವಾಗ ಇದೊಂದು ಸ್ವಲ್ಪ ರಸಂ ಪುಡಿ ಅದಕ್ಕೆಲ್ಲ ಹೊಂದ್ಕೊಳ್ಳೋವರೆಗೂ, 1-2 ಕುದಿ ಬರೋವರೆಗೂ ಚೆನ್ನಾಗಿ ತಕ್ಕದಿಮ್ಮಿ ಅಂತ ಕುದಿಸ್ಬಿಡೋಣ. ನೀವು ರಸಂ ಪುಡಿ ಹಾಕಲ್ಲ, ಹಾಗೆ ಮಾಡ್ತೀನಿ ಅಂತ ಅಂದರೂ ಓಕೆ. ಇಲ್ಲ ಸ್ವಲ್ಪ ರಸಂ ಫ್ಲೇವರ್ ಬೇಕು ಅಂದರೆ ರಸಂ ಪುಡಿ ಹಾಕಿ. ಇಲ್ಲ ಅಂತಂದರೆ ಅಷ್ಟೇ ಸಾಕು. ಉಪ್ಪು ಖಾರ ಅಂದರೆ ಅದು ಸ್ವಲ್ಪ ಮಾವಿನಕಾಯಿ ತವೆ ಥರ ಆಗುತ್ತೆ. ಇವಾಗ ಸ್ವಲ್ಪ ರಸಂ ಥರ ಬಂತು ಲುಕ್ಕು. ಸೊ ನಿಮಗೆ ಮಾವಿನಕಾಯಿ ರಸನ ಇದು ಅಂತಲೂ ಗೊತ್ತಾಗಲ್ಲ. ಚೆನ್ನಾಗಿ ಕುದಿ ಬರಲಿ. ಇವಾಗ ಗಮ್ಮಂತೈತೆ. ಕೊತ್ತಂಬರಿ ಹಾಕ್ಬಿಡಿ ಹಂಗೆ ಮೇಲೆ. ಫೈನಲ್ ಆಗಿ ಹಾಕೋಣ ಅಂತ ಹಾಕ್ಬಿಟ್ಟು ಪಡೋದು ಕುಡಿಯೋದು. ಮಾವಿನಕಾಯಿ ರಸ ಕುದಿಲಿ ಚೆನ್ನಾಗಿ. ಮಾವಿನಕಾಯಿ ರಸಂ ಇವತ್ತು ನಾವು ರಸನ ಕುಡ್ದು ಹೇಳುವ. ಅನ್ನಕ್ಕೆ ಆಮೇಲೆ ಕಲ್ಸ್ಕೊಂಡು ತಿನ್ಕೋತೀನಿ, ಬಟ್ ಆ್ಯಕ್ಚುಲಿ ರಾ ಟೇಸ್ಟ್ನ ಹೇಳೋಣ. ನಮ್ಮ ಬಾಯಲ್ಲಿ ನೀರು ಬರ್ತೈತೆ ಅದನ್ನು ನೋಡ್ಬಿಟ್ಟೆ. ನಮ್ಮ ಅಮ್ಮನ ಕೇಳೋಣ, ಯಾವಾಗೂ ನಾನೇ ಕುಡಿತೀನಿ. ನೀನೇನು ಹೇಳೋದು, ನಾನು ಹೇಳೋದು ಬೈಲಿ. ಓ ನಮ್ಮ ಅಮ್ಮನ ತರಲೆ ಜಾಸ್ತಿ ಆಗ್ಬಿಟ್ಟೈತೆ. ಬಾ ಬಾ, ನೀವುಗಳು ಚೆನ್ನಾಗಿ ಹೇಳ್ತೀರಾ. ನೀನು ಹೇಳು, ಆಯ್ತು ಪರವಾಗಿಲ್ಲ. ಮುಖ ತೊಳೆದಿಲ್ಲ, ತಲೆ ಬಜ್ಜಿ. ನೀನು ಮುಖ ತೊಳೆದಿಲ್ಲ ಅಂತೇಳಿ ಯೂಟ್ಯೂಬಲ್ಲಿ ಯಾರಿಗೂ ಗೊತ್ತಾಗಲ್ಲ. ನೀನು ನೋಡು ಆಮೇಲೆ. ನಾನು ನೋಡ್ತೀನಿ, ನೀನು ನೋಡು ಫಸ್ಟು. ಮಜ್ಜಾ ಇದೆ. ಹುಳಿ, ಉಪ್ಪು, ಖಾರ ಎಲ್ಲವೂ ಹೈ ಲೆವೆಲಲ್ಲಿದೆ. ತುಂಬ ಚೆನ್ನಾಗಿದೆ. ಅನ್ನಕ್ಕಿಂತ ಕುಡಿಯೋಕ್ಕೆ ಚೆನ್ನಾಗಿದೆ ಹೇಳ್ಬೇಕು. ಮಾವಿನಕಾಯಿ ಇದು ಸ್ಮೆಲ್ ಫುಲ್ಲು ಗೊತ್ತಾಗುತ್ತಾ? ನಮ್ಮ ಅಪ್ಪನ ಏಮರ್ಸೋಣ ಅನ್ಕೊಂಡ್ವಿ ಇವತ್ತು. ಗೊತ್ತಾಗಲ್ಲ, ಅದು ಮ್ಯಾಶ್ ಆಗೋಗಿದೆಯಲ್ಲ. ಹೋಳೇನಾರು ಸಿಕ್ಕಿದ್ರೆ ಅಂದರೆ ಪೀಸಸ್ಸು ಗೊತ್ತಾಗೋಗ್ತಿತ್ತೇನೋ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಎಮ್ಮಿ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂದರೆ ರಿಯಲಿ ಚೆನ್ನಾಗಿದೆ. ಟ್ರೈ ಮಾಡ್ಬೋದು ಎಲ್ಲರೂ. ಈಸಿ. ಒಂದು ಮಾವಿನಕಾಯಿ 5 ನಿಮಿಷ. ಅದು ಒಂದು ಮಾವಿನಕಾಯಿಲ್ಲ 10 ಜನ ಊಟ ಮಾಡ್ಬೋದು, ಅಷ್ಟು ಮಾಡ್ಬೋದು. ಚೆನ್ನಾಗಿದೆ, ರುಚಿಯಾಗಿದೆ. ಟ್ರೈ ಮಾಡಿ. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಇವತ್ತು ಮ್ಯಾಂಗೋ ರಸಮ್ನ ಮಾಡಿರೋದು ಹೌದು, ತಿಂತಾ ಇರೋದು ಹೌದು. ಮ್ಯಾಂಗೋದು ಮಾವಿನಕಾಯ್ದು ಜ್ಯೂಸ್ ಕುಡ್ದಿದ್ದೀನಿ. ಮೊನ್ನೆ ಮಾವಿನಕಾಯಿ ಜ್ಯೂಸ್ ತೋರಿಸ್ದೆ ನಿಮಗೆ. ಮಾವಿನಕಾಯ್ದು ರಸಮ್ನ ನಾನು ಮಾಡಿರಲಿಲ್ಲ ಆ್ಯಂಡ್ ನಾನು ಟೇಸ್ಟು ಮಾಡಿರಲಿಲ್ಲ. ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಹೆಂಗಾಗಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನೋಡೋಕ್ಕೆ ಬೇಳೆ ಸರ್ತಾರೆ ಇದೆ, ಗೊತ್ತಾಗಲ್ಲ. ಶೀತ, ನೆಗಡಿ, ಕೆಮ್ಮು ಏನಾದರೂ ಆಗಿದ್ರೆ ಮಾವಿನಕಾಯಿ ರಸ ಮಾಡಿಸ್ಕೊಂಡು ಕುಡಿಬಿಡಿ. ಕಿವಿಯಿಂದ ಗಂಟ್ಲು ತನಕ ನುಚ್ಚಗೈತದೆ. ಸೂಪರ್ ಬ್ಯೂಟಿಫುಲ್ ಆ್ಯಂಡ್ ಯಮಿ ಆ್ಯಂಡ್ ಮಾರ್ವಲಸ್, ಫಂಟಾಸ್ಟಿಕ್. ಐ ಲೈಕ್ ಇಟ್. ಅನ್ನಕ್ಕೂ ಚಂದ, ಕುಡಿಯೋಕ್ಕೂ ಚಂದ. ಮಸ್ತಾಗಿದೆ, ಮಸ್ತಾಗಿದೆ. ಹೌದಾ? ನಾನು ಈ ಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ? ನಿನಗೆ ಕೊಡ್ಬೇಕು ಎಕ್ಸ್ಪ್ಲನೇಷನ್ಗೆ. ಇದಕ್ಕೆ ಇನ್ನೊಂದು ಆಪ್ಷನ್ ಹೇಳ್ತೀನಿ ನಿಮಗೆ. ರಸಂ ಪುಡಿ ಏನಾದರೂ ಬೇಡ ಅಂತ ಇದ್ರೆ ಆಯಿತಾ, ಹುರಿದಿರೋ ಜೀರಿಗೆ, ಹುರಿದಿರೋ ಮೆಣಸು ಹುರಿದುಬಿಟ್ಟು ಡ್ರೈ ರೋಸ್ಟ್ ಮಾಡಿಬಿಟ್ಟು
ಕುಟ್ಬಿಟ್ಟು ಹಾಕ್ಬಿಡಿ. ರಸಂ ಪುಡಿ ಬೇಡ ಅನ್ನೋರು, ಓಕೆನಾ? ರಸಂ ಪುಡಿ ಹಾಕ್ತೀವಿ ಅಂತಂದರೆ ಇದು ಫ್ಲೇವರ್ ಬೇರೆ ಇದೆ. ರಸಂ ಪುಡಿ ಬೇಡ ಅಂದರೆ ಮೆಣಸು ಜೀರಿಗೆನ ಕುಟ್ಬಿಟ್ಟು ಅದಕ್ಕೆ ಹಾಕ್ಬಿಡಿ ಒಗ್ಗರಣೆ ಜೊತೆಗೆ, ಸಾಕು. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ರಸಮು. ಇದು ಇನ್ನೂ ಸೂಪರಾಗಿದೆ ರಸಮು. 2 ಆಪ್ಷನ್ ಇದೆ ನಿಮಗೆ, ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಹಪ್ಪಳ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್.